ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ದೀಪಿಕಾ ಯೂಟ್ಯೂಬ್ ಚಾನಲ್. ನಮ್ಮ ಅಕ್ಕಗೆ ಆಪ್ರೇಷನ್ ಆಗಿತ್ತು. ಅಕ್ಕನ ನೋಡ್ಕೊಳ್ಳೋಕ್ಕೆ ನಾನು ಹಾಸ್ಪಿಟಲ್ಗೆ ಬಂದಿದ್ದೀನಿ. ಏನು ಮಾಡೋಕ್ಕಾಗೋದು, ಸಡನ್ನಾಗಿ ಆಪ್ರೇಷನ್ ಫಿಕ್ಸ್ ಆಯಿತು. ಸೊ ಅದಕ್ಕೋಸ್ಕರ ನಾವು ಬಂದ್ವಿ. ನಾನು ಅವಳು ನೋಡೋಕೆ ಬಂದೆ. ಫುಲ್ಲು ಸುಸ್ತಾಗ್ಬಿಟ್ಟಿದ್ಲು, ಫುಲ್ಲು ಪೇಯ್ನು ಅಂತ ಅಳ್ತಿದ್ಲು. ಅವಳನ್ನು ಜಾಸ್ತಿ ಮಾತಾಡ್ಸೋಕೆ ಹೋಗಿಲ್ಲ. ನೋಡಿ ಅಪ್ಪ ದೇವ್ರು, ಅಳ್ತಾ ಇದ್ಲು, ನೋವು ಅಂತ. ನಾನು ಇನ್ನೇನು ಮಾಡೋದು ಅಂತ ಜೊತೆಲಿ ಇದ್ಕೊಂಡು ನೋಡ್ಕೋತಾ ಇದ್ದೆ. ಒಂದಿನ ಫುಲ್ಲು ನಿದ್ದೆ ಮಾಡಿಲ್ಲ ಅವಳು. ಸೊ ಅದಕ್ಕೋಸ್ಕರ ಸ್ವಲ್ಪ ಕಣ್ಣು ಮುಚ್ಕೊಂಡು ಮಲ್ಕೊ ಅಂತ ಹೇಳಿದೆ. ಸೊ ಮಲ್ಕೊಂಡ್ಳು. ಆಮೇಲೆ ಸ್ವಲ್ಪ ಗಂಜಿ ಕುಡಿಸೋಣ ಅಂತ ಹೇಳಿ ಎಬ್ಸ್ಬಿಟ್ಟು ಮನೆಯಿಂದಲೇ ರವೆ ಗಂಜಿ ಮಾಡಿಸ್ಕೊಬಂದಿದ್ದೆ. ಸ್ವಲ್ಪ ಕುಡಿಸ್ದೆ. ಏನು ತಿನ್ನಲ್ಲ, ನನಗೆ ಬೇಡ ಅಂತ ಇದ್ಲು. ನಾನು ಆಗೋ ಮಾಡಿ ಸ್ವಲ್ಪನಾದ್ರು ತಿನ್ನು, ಇಲ್ಲಾಂದರೆ ಹೊಟ್ಟೆ ನೋವು ಬಂದುಬಿಡುತ್ತೆ, ಇಲ್ಲ ಸುಸ್ತಾಗ್ಬಿಡ್ತೀಯಾ ಅಂತ ಹೇಳಿಬಿಟ್ಟು ಅವಳಿಗೆ ಸ್ವಲ್ಪನೇ ತಿನ್ನಿಸ್ತಾ ಇದ್ದೆ. ಹಾಗೆ ಸ್ವಲ್ಪ ಜೋಕ್ಸ್ ಮಾಡ್ತಿದ್ದೆ. ಅವಳ ಮಕ್ಕ ನೋಡೋಕ್ಕಾಗ್ತಾ ಇರಲಿಲ್ಲ ಪಾಪಚ್ಚೆ, ಫುಲ್ಲು ಅಳ್ತಾನೇ ಇದ್ಲು. ಅದಕ್ಕೋಸ್ಕರ ಹಂಗೆ ಹೀಗೆ ಅಂತ ಹೇಳ್ಬಿಟ್ಟು ಜೋಕ್ಸ್ ಮಾಡಿಕೊಂಡು ಅವಳಿಗೆ ನಗಿಸ್ತಾ ಕೂತಿದ್ದೆ. ಹಾಗೆ ತಿನ್ನಿಸ್ತಾ ಇದ್ದೆ. ಸಾಕು, ತಿನ್ನೋಕ್ಕಾಗಲ್ಲ ಅಂತ ಇದು ಮಾಡ್ತಿದ್ಲು. ನಾನು ಫೋರ್ಸ್ ಮಾಡಿ ಸ್ವಲ್ಪನಾದ್ರು ತಿನ್ನು, ಇಲ್ಲಾಂದ್ರೆ ಸುಸ್ತಾಗ್ಬಿಡ್ತೀಯ ನೋಡು ಅಂತ ಹೇಳಿ ಸ್ವಲ್ಪ ತಿನ್ನಿಸ್ದೆ. ಹಂಗೋ ಸ್ವಲ್ಪ ತಿಂದಳು. ಮಲಗಿಸೇ ಇರಬೇಡಿ, ಸ್ವಲ್ಪ ವಾಕು ಕೂಡ ಮಾಡಿಸಿ, ಇಲ್ಲಾಂದರೆ ಪೇಯ್ನ್ ಬಂದುಬಿಡುತ್ತೆ ಅಂತ ಹೇಳಿದರು. ಸರಿ ಆಯಿತು ಅಂತ ಹೇಳಿ ಅವಳನ್ನೊಂದೆರಡು ರೌಂಡು ವಾಕ್ ಮಾಡಿಸ್ಬಿಟ್ಟು ನಾನು ಅವಳನ್ನು ಹುಷಾರಾಗಿ ಕೂರಿಸಿ ಆಮೇಲೆ ನಾನು ಈಚೆಗಡೆ ಬಂದೆ. ಆಯಾ ಬಂದು ಕ್ಲೀನ್ ಮಾಡಬೇಕು ಎಲ್ಲ, ಹೊರಗಡೆ ಹೋಗಿ ಪೇಷಂಟ್ ಕಡೆಯವರು ಪೇಷಂಟ್ನ ಬಿಟ್ಟು ಅಂತ ಹೇಳಿದ್ರು. ಸರಿ ಅಂತ ಹೇಳಿ ಅವಳನ್ನು ಮಲಗಿಸ್ಬಿಟ್ಟು ನಾನು ಈಚೆ ಬಂದೆ. ಒಂದು ಪಾಪು ಬಂದಿತ್ತು. ಆ ಪಾಪು ಜೊತೆ ಆಟ ಆಡಿಕೊಂಡು ಸ್ವಲ್ಪ ಅದನ್ನು ಮಾತಾಡಿಸ್ಕೊಂಡು ಟೈಮ್ ಸ್ಪೆಂಡ್ ಮಾಡಿಕೊಂಡು ಕೂತಿದ್ದೆ. ಸ್ವಲ್ಪ ಫೋನ್ ನೋಡಿಕೊಂಡು ಹಾಗೆ ಅಲ್ಲೇ ಕೂತ್ಕೊಂಡು ಟೈಮ್ ಸ್ಪೆಂಡ್ ಮಾಡಿದೆ. ನೆಕ್ಸ್ಟು ಸ್ವಲ್ಪ ಟೀ ಕುಡಿಬೇಕು ಅಂತ ಅನ್ನಿಸ್ತು. ಅದಕ್ಕೋಸ್ಕರ ನಾನು ಸ್ವಲ್ಪ ವಾಕ್ ಆದಂಗೆ ಆಗುತ್ತೆ, ನನಗೂ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿದಂಗೆ ಆಗುತ್ತೆ ಅಂತ ಹೇಳಿ ಟೀ ಕುಡ್ಕೊಂಡು ಮತ್ತೆ ಬಂದೆ. ನೆಕ್ಸ್ಟು ಮಧ್ಯಾಹ್ನ ಆಯಿತು. ಅವಳಿಗೂ ಸ್ವಲ್ಪ ಊಟ ತಿನ್ನಿಸ್ಬಿಟ್ಟು ನಾನು ಮಧ್ಯಾಹ್ನ ಊಟ ಮಾಡೋಣ ಅಂತ ಹೇಳಿ ಹೊರಗಡೆ ಬಂದೆ. ಮನೆಯಿಂದಲೇ ಫ್ರೈಡ್ ರೈಸ್ ಮಾಡ್ಕೊಂಬಂದಿದ್ದೆ. ಸೊ ಅದೇ ಇತ್ತು. ನಾನು ಅದನ್ನು ತಿಂದ್ಕೊಂಡು ಮಧ್ಯಾಹ್ನ ಟೈಮ್ ಸ್ಪೆಂಡ್ ಹೇಗೋ ಮಾಡಿದೆ. ನೆಕ್ಸ್ಟ್ ಅಲ್ಲಿಂದ ಬಂದು ಅಕ್ಕಗೆ ಸ್ವಲ್ಪ ಅವಳನ್ನು ಮಾತಾಡ್ಸೋಣ ಅಂತ ಹೇಳಿ ಅವಳಿಗೂ ಸ್ವಲ್ಪ ಕೂರಿಸಿ ಅವಳ ಜೊತೆ ಸ್ವಲ್ಪ ಮಾತಾಡ್ತಾಯಿದ್ದೆ. ಪಕ್ಕದಲ್ಲಿರೋ ಬೆಡ್ಡವರು ಪರಿಚಯ ಆಗಿದ್ದರು. ಅವರು ಚೆನ್ನಾಗಿ ಮಾತಾಡಿಸ್ತಾಯಿದ್ರು. ಅವ್ರ ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿಕೊಂಡು ಮತ್ತು ಇವಳ ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿಕೊಂಡು ಸ್ವಲ್ಪ ಮೊಬೈಲ್ನ ನೋಡಿಕೊಂಡು ಆಗೋ ಹೀಗೋ ಟೈಮ್ನ ಸ್ಪೆಂಡ್ ಮಾಡಿದೆ. ಬಟ್ ಆಸ್ಪತ್ರೆಯಲ್ಲಂತೂ ಸಿಕ್ಕಾಪಟ್ಟೆ ಬೋರು ಗೈಸ್. ಆಸ್ಪತ್ರೆಯಲ್ಲಿ ಎಷ್ಟೊತ್ತು ಅಂತ ಸುಮ್ಮನೆ ಕೂರೋಕ್ಕಾಗುತ್ತೆ ಗೈಸ್. ಆ ಕಡೆ ಇವ್ರನ್ನ ಮಾತಾಡ್ಸೋಣ ಅಂದರೆ ಇವಳು ರೆಸ್ಟ್ ಮಾಡಬೇಕು, ಇವಳನ್ನ ಮಾತಾಡ್ಸ್ಕೊಂಡು ಕೂರೋಕ್ಕಾಗಲ್ಲ. ನಾನು ಆಗೋ ಹೀಗೋ ಫೋನು ಸ್ವಲ್ಪ ನೋಡಿದೆ. ಫೋನು ಬೇಜಾರಾಗ್ತಾಯಿತ್ತು. ಮತ್ತು ಪಕ್ಕದಲ್ಲಿದ್ದರು, ಅವ್ರನ್ನೂ ಸ್ವಲ್ಪ ಮಾತಾಡಿಸ್ಕೊಂಡು ಕೂತ್ಕೊಂಡೆ. ಮತ್ತು ಸಂಜೆ 5 ಗಂಟೆಗೆ ಅವಳು ಕಾಫಿ ಬೇಕು ಅಂತ ಹೇಳಿದ್ಲು. ಸರಿ ಆಯಿತು, ಕಾಫಿ ತರೋಣ ಅಂತ ಹೇಳಿ ನಾನು ಹೊರಗಡೆ ಬಂದೆ. ನಾನು ಒಬ್ಬಳೇ ಹೋಗ್ತಾ ಇದ್ದೆ, ಬಟ್ ಬೇಜಾರಾಗ್ತಾಯಿತ್ತು. ಆಮೇಲೆ ಹಾಗೆ ಇನ್ನೇನು ಸಂಜೆ ಆಯ್ತಲ್ಲ, ನಾನೊಂದು ಟೀ ಕುಡ್ಕೊಂಡು ಹಾಗೆ ಅವಳಿಗೂ ಟೀ ತೊಗೊಂಡು ಹೋಗೋಣ ಅಂತ ಹೇಳಿ ನಾನು ಅಲ್ಲೇ ಟೀ ಕುಡ್ಕೊಂಡು ಪಾರ್ಸಲ್ ತೊಗೊಂಡು ಬಂದೆ. ಆಮೇಲೆ ಇವಳಿಗೆ ಕಾಫಿ ಕುಡಿಸ್ಬಿಟ್ಟು ಸುಮ್ಮನೆ ಕೂತಿದ್ದೆ. ಅಷ್ಟರಲ್ಲಿ ಯಾರೋ ಡೆಲಿವರಿ ಆಗಿತ್ತು, ಅದು ಹೆಣ್ಣು ಪಾಪು ಆಗಿತ್ತು ಅಂತ ಖುಷಿಗೆ ಅವರು ನನಗೆ ಸ್ವೀಟ್ ಕೊಟ್ಟರು. ನನಗೂ ತುಂಬಾ ಖುಷಿ ಆಯಿತು. ಯಾಕಂದರೆ ಇವಾಗ ಎಲ್ಲ ಗಂಡು ಅಂತ ಹೇಳ್ತಾರೆ, ಹೆಣ್ಣು ಅಂದರೆ ಮುಖ ಒಂಥರ ಸಿಂಡಿಸ್ಕೋತಾರೆ, ಅದರೆಲ್ಲ ಮಾಡ್ತಾರೆ. ಬಟ್ ಅವರಂತೂ ತುಂಬಾ ಖುಷಿಪಟ್ಟರು. ಸೊ ನನಗೂ ತುಂಬಾ ಖುಷಿ ಆಯಿತು ಗೈಸ್. ಅಷ್ಟರಲ್ಲಿ ನಮ್ಮ ಆಂಟಿ ಮತ್ತು ನಮ್ಮ ಅಮ್ಮ, ಅವ್ರ ಹಸ್ಬೆಂಡು, ನಮ್ಮ ಅಕ್ಕನ ಗಂಡ, ಅವರು ಬಂದರು. ಅವ್ರನ್ನ ಮಾತಾಡ್ಸೋಕ್ಕೆ ಅಂತ ಅವ್ರನ್ನ ಬಿಟ್ಟು ನಾವು ಪಕ್ಕದ ಬೆಡ್ಡಲ್ಲಿ ಸುಮ್ಮನೆ ಕೂತ್ಕೊಂಡು ಟೈಮ್ ಸ್ಪೆಂಡ್ ಮಾಡ್ತಾಯಿದ್ವಿ. ಮತ್ತೆ ವಾಕ್ ಮಾಡಿಸ್ಬೇಕಿತ್ತು. ಸೊ ವಾಕ್ ಮಾಡೋಣ ಅಂತ ಹೋಗ್ತಾ ಇದೆ. ಅಷ್ಟೊತ್ತಿಗೆ ನಮ್ಮ ಅಮ್ಮನೇ ನಾನೇ ಮಾಡಿಸ್ತೀನಿ ಬಿಡು ಅಂತ ಹೇಳಿದ್ರು. ಸರಿ ಆಯಿತು ಅಂತ ಹೇಳ್ಬಿಟ್ಟು ನಾವು 3 ಜನ ಸುಮ್ಮನೆ ಕೂತ್ಕೊಂಡು ನೋಡ್ತಾ ಇದ್ವಿ. ಸರಿ ಮಾಡಿಸಿ ಅಂತ ರೇಗಿಸ್ಕೊಂಡು ಸುಮ್ಮನೆ ಕೂತಿದ್ವಿ. ನಮ್ಮ ಅಮ್ಮ ನಮ್ಮ ಅಕ್ಕನಿಗೆ ಹಿಡ್ಕೊಂಡು ವಾಕ್ ಮಾಡಿಸಿದ್ರು. ಮದ್ದೂರಲ್ಲೂ ಕೂಡ ಜೋರಾಗಿ ಹಬ್ಬ ಮಾಡ್ತಾಯಿದ್ರು. ಲೈಟಿಂಗ್ಸ್ ಎಲ್ಲ ಚೆನ್ನಾಗಿ ಬಿಟ್ಟಿದ್ರು. ನಾವು ಜಾತ್ರೆಗೆ ಹೋಗೋಣ ಅಂತ ತುಂಬ ಖುಷಿಯಾಗಿದ್ವಿ ಗೈಸ್. ಬಟ್ ಏನು ಮಾಡೋದು, ಸಡನ್ಲಿ ಈ ಥರ ಆಯಿತು, ಏನು ಮಾಡೋಕ್ಕಾಗಲ್ಲ. ಸೊ ಹೀಗೆ ಔಟ್ಸೈಡೆ ಹಾಗೆ ಲೈಟಿಂಗ್ಸ್ಗಳನ್ನ ನೋಡಿಕೊಂಡು ಸ್ವಲ್ಪ ಫೋಟೋಸು ಅದು ಇದು ನೋಡ್ಕೊಂಡು ಎಂಜಾಯ್ ಮಾಡಿಕೊಂಡು ಸರಿ ಅಂತ ಹೇಳಿ ನಾವು ಮನೆ ಕಡೆಗೆ ಹೊರಟ್ವಿ. ಅಷ್ಟರಲ್ಲಿ ನನ್ನ ತಂಗಿನೂ ಕಾಲೇಜ್ ಮುಗಿಸ್ಕೊಬಂದು, ಇವ್ರು ನಮ್ಮ ಚಿಕ್ಕಮ್ಮ, ಇವ್ರು ನೈಟ್ ಏನು ಇರಬೇಡ ನೀನು ಹೋಗು ಅಂತ ಹೇಳಿದ್ರು. ಸರಿ ಆಯಿತು ಅಂತ ಹೇಳಿ ನಾನು ಬೆಳಿಗ್ಗೆ ಡ್ಯೂಟಿ, ನಮ್ಮ ಆಂಟಿದು ನೈಟ್ ಡ್ಯೂಟಿ. ಸರಿ ಅಂತ ಹೇಳಿಬಿಟ್ಟು ನಮ್ಮದು ಮುಗೀತಲ್ಲ ಅಂತ ಅಷ್ಟರಲ್ಲಿ ನನ್ನ ತಂಗಿ ಬಂದಳು. ಅವಳು ಕಾಲೇಜ್ ಮುಗಿಸ್ಕೊಂಡು ಬಂದಳು. ಸರಿ ಅಂತ ಹೇಳಿ ಅವಳನ್ನು ಕರ್ಕೊಂಡು ನಾವು ಹೊರಟ್ವಿ. ಅಲ್ಲಿಂದ ಹೊರಟ್ವಿ, ಬಟ್ ಸಿಕ್ಕಾಪಟ್ಟೆ ಮಳೆ. ಇದಾಗಿತ್ತು ಇವತ್ತಿನ ಮಿನಿ ವ್ಲಾಗ್.